ಶ್ರೀ ಉಕ್ಕಡ ಮಾರಮ್ಮ ದೇವಾಲಯವು ಸಕ್ಕರೆಯ ನಾಡು ಅಕ್ಕರೆಯ ಬೀಡು ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀರಂಗಪಟ್ಟಣ ತಾಲೂಕಿನ ಶ್ರೀ ಆರತಿ ಉಕ್ಕಡ ಕ್ಷೇತ್ರದಲ್ಲಿ ಶ್ರೀ ಶ್ರೀ ಅಹಲ್ಯಾದೇವಿ ಮಾರಮ್ಮ ತಾಯಿಯು ನೆಲೆಗೊಂಡಿದ್ದಾಳೆ. ಆರತಿ ಎಂದರೆ ಶುಭಕರ ಮಂಗಳಕರ ಎಂದರ್ಥ. ಉಕ್ಕಡ ಎಂದರೆ ಗಡಿ ಎಂದರ್ಥ. ಆರತಿ ಉಕ್ಕಡ ಕ್ಷೇತ್ರವು ಶ್ರೀರಂಗಪಟ್ಟಣ ತಾಲೂಕಿನ ಗಡಿಭಾಗದಲ್ಲಿದೆ. ಅಹಲ್ಯ ದೇವಿಯನ್ನು ಆದಿಶಕ್ತಿ, ಉಕ್ಕಡದ ಮಾರಮ್ಮ, ಬಿಸ್ತರ ಮಾರಮ್ಮ, ಚಂಡಿ ಚಾಮುಂಡಿ, ಕರುಣಾಸಾಗರಿ, ಅಭಯಂಕರಿ, ಶಾಂತ ಸ್ವರೂಪಿಣಿ, ಕಾಳಿಕಾ ಮೋಹಿನಿ, ದುಷ್ಟಿ ದೋಷ ನಿವಾರಣಿ ಎಂದು ಕರೆಯುತ್ತಾರೆ. ಏನಣ್ಣ ಇವತ್ತು ಫುಲ್ ಕೆಲಸ, ಡಮಲ್ ಡಿಮಲ್ ಡಕ್ಕ ಇವತ್ತು ಮಾವನ ಪಕ್ಕ. ಉಕ್ಕಡ ಮಾರಮ್ಮನಿಗೆ ಜೈ. ಮಾತಾಡೋಣ ಹಂಗೆ. ಇವತ್ತೇನು ಸ್ಪೆಷಲ್? ಇವತ್ತು ಪ್ರತಿ ವರ್ಷ ಬಂದಂಗೆ ಈ ವರ್ಷ ಬಂದಿದ್ದೀವಿ. ಶ್ರೀಮತಿ ಮಾರಮ್ಮ ಉಕ್ಕಡದತ್ತಿ, ಉಕ್ಕಡ ಮಾರಮ್ಮ ಪಾಂಡವಪುರದ ಹತ್ರ ತುಂಬ ಚೆನ್ನಾಗಿ ಕುರಿ ಬಂದಿದ್ದೀವಿ. ಚಿಕನ್ನು, ಜುಟ್ಕೋಳಿಗಳು ಎಲ್ಲ ಆ ಅಮ್ಮನಿಗೆ ಹಾರ ಕೊಟ್ಟು ಪ್ರಸಾದ ನಾವು ತಿನ್ಕೊಂಡು ವರ್ಷ ಬಂದಂಗೆ ಕ್ಲೀನಾಗಿ ಒಂದು ಖುಷಿಯಾಗಿ ಬರ್ತಾ ಇದ್ದೀವಿ. ಎಲ್ಲರಿಗೂ ಒಂದು ಮಾತು, ನೀವು ಬಂದು ಮಾಡಿಕೊಂಡು ಚೆನ್ನಾಗಿ ದೇವ್ರ ಹತ್ರ ಮೊಕ್ಕೊಂಡು ಹೋಗ್ರಿ. ಜೈ ಉಕ್ಕಡ ಮಾರಮ್ಮ. ನೋಡಿ, ರಾಮಣ್ಣವರು ಮತ್ತೆ ರಮೇಶ್ ಅವರು ಪುದೀನ ಕೊತ್ತಂಬರಿ ಸೊಪ್ಪು ಬಿಡಿಸ್ತಾವ್ರೆ ಮಟನ್ ಸಾಂಬಾರು ಮಾಡೋದಕ್ಕೆ. ಇವತ್ತಿನ ರೆಸಿಪಿ ಮಟನ್ ಸಾಂಬಾರು, ಚಿಲ್ಲಿ ಚಿಕನ್ ಕಬಾಬ್. ನೋಡಿ ಸ್ನೇಹಿತರೆ, ನೀಟಾಗಿ ಬಿಡಿಸಿ ಕಟ್ ಮಾಡ್ಕೊಂಡು ಇಟ್ಕೊಬೇಕು. ಮಗುನಾ ಶುದ್ಧವಾದ ಎಣ್ಣೆ ಸಾಂಬಾರ್ಗೆ. ಓಕೆ. ಈರುಳ್ಳಿ, ಟೊಮಾಟೊ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಸ್ವಲ್ಪ ಮೆಂತ್ಯ ಎಲ್ಲ ಹಾಕಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಂಡು ತಗೊಂಬಂದು ಮತ್ತೆ ಮಟನ್ನ ಒಂದು ಎಗ್ಸಲ್ಲಿ ಒಗ್ಗರಣೆ ಹಾಕ್ಕೊಂಡು ಆ ಮಟನ್ ಎತ್ತು ಅದ್ರಲ್ಲಿ ಬೇಯಿಸ್ಕೊಂಡು ಬೆಂದ ಮೇಲೆ ಇದೆಲ್ಲ ಎತ್ತಿ ಮಿಕ್ಸಿಗೆ ಹಾಕಿರೋದು ಹಾಕಿ ತಿಂತಾ ಇದ್ರೆ ಮಸ್ತ್ ಮಾರಮ್ಮನ ಮಟನ್ ಸಾರು ಸೂಪರು ಸೂಪರು ಸೂಪರ್. ಉಕ್ಕಡ ಮಾರಮ್ಮ, ಉಕ್ಕಡದತ್ತಿ ಮಾರಮ್ಮ, ಆ ಅಮ್ಮನ ಪ್ರಸಾದ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ತದೆ ನೋಡಿ. ಅದನ್ನ ಕೊಬ್ಬರಿ ಹಚ್ಕೊಂಡಿರೋ ಕೊಬ್ಬರಿ, ಇದೀಗ ಹಚ್ಚಿರೋ ಹಸಿ ಕೊಬ್ಬರಿ ಅರ್ಧ ಹಾಕ್ಲಾ? ಏನು ಸರ್ ಅದು? ಧನಿಯಾ ಪುಡಿ, ಧನಿಯಾ ಪುಡಿ, ಕಡಲೆಪಪ್ಪು, ಹಾಕೋಣ.
ಅಕ್ಕ ಕಡಲೆ ಬೀಜ, ತಗೋಣ. ಫೈನಲ್ ಟಚ್ ಪುದೀನ ಮೆಂತ್ಯ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು. ಚಿಕನ್ 6.5 ಕೊತ್ತಂಬರಿ ಸೊಪ್ಪು, ನುಣ್ಣಗೆ ಹಚ್ಚಿ ಹಾಕ್ತಾ ಇರೋದು. ಹಂಗೆ ಇರಲಿ. ಮತ್ತೆ ಇದನ್ನ ಪೇಸ್ಟ್ ಮಾಡಿ ಹಾಕ್ಬಿಡೋದಷ್ಟೇ, ಗ್ರೈಂಡ್ರಿಗೆ ಹಾಕಿ ಗ್ರೈಂಡರ್ಗೆ ಹಾಕಿ. ತಟ್ಟೆ ಮುಚ್ಚಿಬಿಡ್ಬೇಕು. ಒನ್ ಮೋರ್ ಒಂದು 5 ನಿಮಿಷ 10 ನಿಮಿಷ ಕುದಿ ಬಂದಮೇಲೆ ಆ ಎಮ್ಕೆ ಬಿಟ್ಟಿರ್ಬೇಕು ಮಾಂಸ, ಆವಾಗ ತಗೊಂಡು ನೋಡ್ರಪ್ಪ, ಬಾಯಲ್ಲಿ ಬಿಟ್ರೆ ಹಂಗೆ ಕರ್ಕೋಬೇಕು. ಹಂಗೆ ಕರಗಬೇಕು. ಈಗ ಒಗ್ಗರಣೆ ಮಸಾಲೆ ಕಲಿಸಿದ್ದೀವಿ, ಇಷ್ಟೊತ್ತು ಮಾಡಿದ್ದು. ಈಗ ಈರುಳ್ಳಿ ಸ್ವಲ್ಪ, ಕರ್ಬೇವಿನ ಸೊಪ್ಪು ಎಣ್ಣೆಲಿ ರೋಸ್ಟ್ ಮಾಡಿ, ಆ ರೋಸ್ಟ್ ಆಗಿರೋದ್ರಲ್ಲಿ ಮಟನ್ನು 2 ಸೂಪರ್ ಕುರಿ ಬಲ್ಟಿ ಎಳೆ ಮಟನ್ನು ನಾಟಿ ಕುರಿ ಇದು ಹಾಕಿ ಸ್ವಲ್ಪ ಚೆನ್ನಾಗಿ ರೋಸ್ಟು ಮಾಡಿಕೊಂಡು ಇದಕ್ಕೇ ಉಪ್ಪು ಹಾಕ್ಬೇಕು. ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ತಟ್ಟೆ ಮುಚ್ಚಿಬಿಡ್ಬೇಕು. ಮುಚ್ಚಿದ್ರೆ ಚೆನ್ನಾಗಿ ಕುದಿ ಬಂದಮೇಲೆ ಮಸಾಲೆ ಹಾಕ್ಬಿಟ್ಟು ಹಾಕ್ಬಿಟ್ಟು ಅದೊಂದು 5 ನಿಮಿಷ 10 ನಿಮಿಷ ಮುಚ್ಚಿದ್ರೆ ಸಾಂಬಾರು ಆಯಿತು. ನಾಟಿ ಕುರಿ ಪಲ್ಟಿ ಹೊಡೆಯೋ ಪಟ್ಲಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ಉಪ್ಪು, ಮಾಂಸಕ್ಕೆ ಹಿಡಿಯೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ. ಏನೇ ಕೌಸಿದ್ರೂ ಈ ಅರಿಶಿನ ಪುಡಿಯಲ್ಲಿ ಬಾಯಿಲಾಗಿ ಆಚೆ ಹೊಗೆಯಲ್ಲಿ ಹೋಗುತ್ತೆ. ಹಾಂ ಸಾಕು. ಇಷ್ಟು ನೀರು ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅರಿಶಿನ ಪುಡಿಯಲ್ಲಿ ಹಾಕಿದ್ರೆ ಬಾಯಿಲಾಗಿ ಆ ಹೊಗೆಯಲ್ಲೇ ಏನಿದ್ರು ಆಚೆ ಬರಬೇಕು. ಮಾಂಸ ಬೆಂದು ಮೂಳೆ, ಈ ಮಾಂಸ ಬೆಂದೋಗಿ ಮೂಳೆಯಲ್ಲಿ ಬಿಟ್ಟಿದೆ ನೋಡಿ. ಈ ಥರ ಬಿಟ್ಟಾದ್ಮೇಲೆ ಮಸಾಲೆ ರುಬ್ಬಿರೋ ಮಸಾಲ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸ್ವಾಮಿಗಳೇ. ಘಮ ಘಮ ಅಂತೈತೆ ಆಲ್ರೆಡಿ ಮಸಾಲೆ ಘಮ ಘಮ ಅಂತೈತೆ. ಹೆಂಗೈತೆ ಏನೋ ಸಖತ್ತಾಗೈತೆ, ಗಮಲ ಬತ್ತೈತೆ. ಮಸಾಲ ಫ್ಲೇವರ್ ನೋಡ್ಬೇಕು, ಕಲರ್ ಹೆಂಗ್ ಬಂದೈತೆ ಅಂತ. ಇವತ್ತು ದಿವಸ ಅಪ್ಪ ಮಕ್ಳು ಇಬ್ರು ಮಾಡ್ತಾವ್ರೆ, ನೆಕ್ಸ್ಟ್ ಅಪ್ಪ ಮಗ ಮೊಮ್ಮಕ್ಳು ಮಾಡ್ತಾರೆ. ಸೀಸನ್ ಕಲರ್ ನೋಡಿ ಸ್ವಾಮಿ, ಕಲರ್ ಹೆಂಗ್ ಬರ್ಬೇಕು. 5 ನಿಮಿಷ ಕೊತ್ತ ಅಂತ ಬೇಯಬೇಕು. ಆಮೇಲೆ ನೋಡಿ ಅಲ್ವಾ ಬಾಯಲ್ಲಿ ಅಲ್ವಾ ಹೆಂಗೈತೆ ಏನೋ ಬ್ಯಾಟಿಂಗ್ ಬಾರಿಸ್ಬಿಡೋದೇ ಇವತ್ತು. ಪೂರ ಸಾಂಬಾರು ರೆಡಿ ಆಯಿತು. ಫೈನಲ್ ಟಚ್ ಆಗೋಯ್ತು. ನೈವೇದ್ಯ ಉಪ್ಪಿನ ಮಾರಮ್ಮನಿಗೆ ನೈವೇದ್ಯ. ಈ ಥರ ಮಾಡಿದ್ರೆ ನಿಮಗೆ ಮಕ್ಕಳು ಮರಿಗೆ ನಿಮಗೆ ಎಲ್ಲ ಆಶೀರ್ವಾದ ಮುಂದೆ ನಿಮಗೆ ಆಮೇಲೆ ನಾವು ತಿನ್ಬೇಕು ಈ ಪ್ರಸಾದನ. ಭಕ್ತಾದಿಗಳು ಭಕ್ತಾದಿಗಳು ಬಂದ್ಮೇಲೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ. ಆಮೇಲೆ ನಾವು ಊಟ ಮಾಡೋದು ದೇವರಿಗೆ ನೈವೇದ್ಯ ನಾವು ಅದೇ ನೈವೇದ್ಯ. ಆಮೇಲೆ ಭಕ್ತಾದಿಗಳಿಗೆ నన్నాళ్ళు శాంతి లేదు పోయేనాడు ఏమి రాదు వేదనవెందుకురా జీవా వేదనవెందుకురా జీవా ఉన్నన్నాళ్ళు శాంతి లేదు పోయేనాడు ఏమి రాదు వేదనవెందుకురా జీవా వేదనవెందుకురా జీవా కైవర తాతుడు చెప్పిన మాట మంచి మాటలో మంచి దావులో పోతే నీకు ముందుర సుఖము సిగుతుందిరా నాది నాది అంటావో నీ వెనక ఏమి రాదో
చింతలు యాల చేసావు మనుషా, ఎంత తింటినా ఎంత చేసినా పోయేతబడు ఏమి లేదు, వచ్చేతబడు ఎటలా వస్తావు అలాగే పోవాలి నీవు. ఎంత తింటెను నీవు జీర్ణమవుతే ఎంత హసీనమో నీకీరా, మంచి మాటలు మాట్లాడతా పోవాలిరా. ఓ సద్గురునాథ ఓ కైవరనాథ, దమ్మ మాటము నిజమురా తెలుసుకోరా. నీవు లేక నేను లేదు, ఆది లేక ప్రపంచము లేదు, ఆదిశక్తి ఉన్నది నీవు మరచిపోకురా. నీవు మంచి దావులో పో, మంచి మాటలు పాడుతుంటే దేవుడు నీ హృదయముల ఉంటాడురా. అది నాది ఇది నాది అనుతా పోతా ఉంటే నీకు అక్కడ జాగము లేదురా మనుషా. రామ రామ అంట హనుముడు వచ్చే చూడి ఇక్కడ రా. రమణ బంటుడు హనుమంతుడు హనుమన భక్తుడు రాముడంత. రాముడు లేక హనుముడు లేయ వనవాసుల చేరికుండామురా. 14 ಸೀತೆ ಇದು ತುಂಬಾ ಅತ್ಯುತ್ತಮವಾಗಿ ಮಾಡ್ತಾ ಇದ್ದೀರಿ ಅಡಿಗೆ ಎಲ್ಲ. చేసుడి హనుమంతుడు రామడ పల్లంని సీతంని కాపాడేకి. ನಮ್ಮ ಗುರುಜಿಗಳು
ಬರಿ ಗಿಂಡಲ್ ಕಣ್ಣು